ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ. ಇವತ್ತು ಪುಳಿಯೋಗರೆ ಪೌಡರ್ನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಏನೆಲ್ಲ ಪದಾರ್ಥಗಳು ಬೇಕು, ಹೇಗೆ ಮಾಡೋದು ಅಂತ ಒಂದು ಸುಲಭ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. 25 ಗ್ರಾಮಷ್ಟು ಹುಣಸೆಹಣ್ಣು, 100 ಗ್ರಾಮ್ ಜೀರಿಗೆ, ಧನಿಯಾ 150 ಗ್ರಾಮ್, ಒಣಮೆಣಸಿನ್ಕಾಯಿ 150 ಗ್ರಾಮ್, ಬಿಳಿ ಎಳ್ಳು ಬಂದು 50 ಗ್ರಾಮ್, ಮತ್ತು ಕಡಲೆಬೇಳೆ 100 ಗ್ರಾಮ್, ಉದ್ದಿನಬೇಳೆ 50 ಗ್ರಾಮ್, ಸಾಸಿವೆ 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಬೇಕು, ಕಾಳುಮೆಣಸು 2 ಟೇಬಲ್ ಸ್ಪೂನ್ ಇರಲಿ, ಮತ್ತು ಕರಿಬೇವು ಅರ್ಧ ಹಿಡಿಯಷ್ಟು ಕರಿಬೇವನ್ನು ತಗೊಂಡಿದ್ದೀನಿ, ಬೆಲ್ಲ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, ಮತ್ತು ಒಣಕೊಬ್ಬರಿ ಬಂದು ಒಂದು ಅರ್ಧ ಕಪ್ ಆಗುವಷ್ಟು ಒಣಕೊಬ್ಬರಿನ ತಗೊಂಡಿದ್ದೀನಿ, ಮತ್ತು 2 ಟೀ ಸ್ಪೂನಷ್ಟು ಮೆಂತ್ಯನ ನಾನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಹೇಗೆ ಮಾಡೋದು ಅಂತ ಪ್ರೊಸೀಜರ್ ನೋಡೋಣ. ಓಕೆನಾ? ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಸೊ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸಾಸಿವೆ ಮತ್ತು ನಾವು ಏನು ತಗೊಂಡಿದ್ವಲ್ಲ ಮೆಂತ್ಯ, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಮತ್ತು ಪೆಪ್ಪರ್ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಕಾಳು ಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಆಯಿತಾ? ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ. ಅದಾದ ತಕ್ಷಣ ನಂತರ ಅದಕ್ಕೆ ನಾವು ಏನು ಜೀರಿಗೆ ತಗೊಂಡಿರ್ತೀವಲ್ಲ, ಸೊ ಆ ಜೀರಿಗೆ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ಳೋಣ. ಒನ್ ಬೈ ಒನ್ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡೋದ್ರಿಂದ ಪುಡಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು, ಬೇಗನೆ ಹಾಳಾಗಲ್ಲ ಅಂತ ನಾವಿಲ್ಲಿ ಆಯಿಲ್ ಹಾಕಿಬಿಟ್ಟು ನಾವು ಚೆನ್ನಾಗಿ ಅದನ್ನು ಬಿಸಿ ಮಾಡ್ತಾ ಇರೋದು. ಸೊ ಧನಿಯಾ ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಚೆನ್ನಾಗಿ ಬಿಸಿ ಮಾಡ್ತಾ ಇದ್ದೀನಿ ಧನಿಯಾನ. ಅದನ್ನು ಇವಾಗ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಒಂದು ತಟ್ಟೆಗೆ ಅದನ್ನು ಏನು ನಾನೆಲ್ಲ ಬಿಸಿ ಮಾಡಿ ಹುರಿದಿದ್ನಲ್ಲ, ಸೊ ಅದನ್ನೆಲ್ಲ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮತ್ತು ಏನು ಹುಣಸೆಹಣ್ಣು ತಗೊಂಡಿರ್ತೀವಲ್ಲ, ಸೊ ಆ ಹುಣಸೆಹಣ್ಣನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆದ ನಂತರ ಅದನ್ನು ಕೂಡ ಎತ್ತಿ ನಾನು ಆ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಕರಿಬೇವನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಬೆಲ್ಲ ತಗೊಂಡಿರ್ತೀವಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಬಿಸಿ ಮಾಡಿಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಆಲ್ಮೋಸ್ಟ್ ಎಲ್ಲ ಬಿಸಿ ಮಾಡಿರೋ ಐಟಮ್ಸ್ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕಾಯಿ ತುರಿ ಇರುತ್ತಲ್ವ, ಒಣಕೊಬ್ಬರಿ ಪುಡಿ ಮಾಡ್ಕೊಂಡಿರ್ತೀವಲ್ವ, ಸೊ ಆ ಒಣ ಕೊಬ್ಬರಿಯನ್ನು ಕೂಡ ನಾನು ಬಿಸಿ ಮಾಡಿಕೊಂಡು ಅದನ್ನು ಕೂಡ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಎಲ್ಲ ಆ್ಯಡ್ ಮಾಡಿ ಒಟ್ಟಿಗೆ ಒಂದು ಪಾತ್ರೆಗೆ ಒಂದು ಪ್ಲೇಟ್ ತೊಗೊಂಡಿದ್ವಲ್ಲ, ಸೊ ಆ ಪ್ಲೇಟ್ಗೆ ಈ ಎಲ್ಲ ನಾವು ಬಿಸಿ ಮಾಡ್ಕೊಂಡಿರುವಂತಹ ಎಲ್ಲ ಐಟಮ್ಸ್ ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅದು ಫುಲ್ ತಣ್ಣಗಾದ ತಕ್ಷಣವೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಸೊ ಇವಾಗ ರೆಡಿ ಇದೆ, ಎಲ್ಲ ತಣ್ಣಗಾಗಿದೆ. ಇವಾಗ ಜಾರ್ಗೆ ಹಾಕಿಬಿಟ್ಟು ಪುಡಿ ಮಾಡಬೇಕು. ಅದಕ್ಕಿಂತ ಮೊದಲು ಎಳ್ಳು ಇರುತ್ತಲ್ವ, ಸೊ ಎಳ್ಳನ್ನು ಕೂಡ ಡೀಪ್ ಫ್ರೈ ಮಾಡಬೇಡಿ, ಲೈಟಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಎಳ್ಳು ಮತ್ತು ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದು 2 ಐಟಮ್ ಬಿಟ್ಟು ಉಳಿದದ್ದೆಲ್ಲ ಮೆಣಸಿನ್ಕಾಯಿ, ಧನಿಯಾ ಇದನ್ನೆಲ್ಲ ಕೂಡ ಸಪ್ರೇಟಾಗಿ ನಾನು ಪುಡಿ ಮಾಡಿದ್ದೀನಿ. ಸೊ ಅದು ಮಿಶ್ರಣವನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಆವಾಗ ಒಂದು ಒಳ್ಳೆ ಟೇಸ್ಟಿ ಪುಳಿಯೋಗರೆ ಪೌಡರ್ ರೆಡಿ ಆಗ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟು ಈ ಪುಳಿಯೋಗರೆ ಪೌಡರ್ಗೆ ಹೇಗೆ ಒಂದು ಒಗ್ಗರಣೆ ಮಾಡಬೇಕು. ಸೊ ಅದನ್ನು ಒಗ್ಗರಣೆ ಮಾಡಿಬಿಟ್ಟು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಸೊ ಅದಕ್ಕೆ ನಾನಿವಾಗ ಒಗ್ಗರಣೆ ರೆಡಿ ಮಾಡಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗಲಿ. ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು ಕಡಲೆಕಾಯಿ ಬೀಜ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇವಾಗೇನು ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಹಿಂಗನ್ನು ಕೂಡ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಪುಳಿಯೋಗರೆದು. ನಾವೇನು ಅಂಗಡಿಯಿಂದ ತರ್ತೀವಲ್ಲ ಅದೇ ಟೇಸ್ಟ್ನೇ ಕೊಡುತ್ತೆ ಈ ಪುಳಿಯೋಗರೆ ಪೌಡರ್ ಕೂಡ. ಮನೆಯಲ್ಲಿ ಎಲ್ಲರೂ ಕೂಡ ಟ್ರೈ ಮಾಡಿ. ಒಂದೊಳ್ಳೆ ಇನ್ಸ್ಟೆಂಟ್ ಪುಳಿಯೋಗರೆ, ಮನೇಲೊಂದು ಪುಳಿಯೋಗರೆ ಇದ್ದರೆ ಎಷ್ಟು ಈಸಿ ಅಲ್ವಾ ಟಿಫನ್ ಮಾಡ್ಕೊಳ್ಳೋದು. ಬೆಳಗ್ಗೆ ಟಿಫನ್ ಬೇಗ ರೆಡಿಯಾಗಿ ಹೋಗುತ್ತೆ. ಸೊ ಇವಾಗ ನಾನು ಏನು ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನು ಅಂಗಡಿಯಿಂದ ಅಯ್ಯಂಗಾರ್ ಪುಳಿಯೋಗರೆ, MTR ಪುಳಿಯೋಗರೆ ತೊಗೊಂಡು ಬರ್ತೀವಲ್ಲ, ಸೊ ಅದೇ ಥರನೇ ಟೇಸ್ಟ್ ಇರುತ್ತೆ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ.